ನಮಸ್ಕಾರ ನೋಡಿ, ಇದು ಪಾಟಿಪುಟ್ ವಿಲೇಜ್ ಟಾರ್ ರೋಡ್. ಇದು ನಿಮ್ಗೊಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ವಿಲೇಜ್ ಸಿಗುತ್ತೆ. ಈ ಟಾರ್ ರೋಡ್ಗೆ ನೋಡಿ ಅಟ್ಯಾಚ್ ಆಗಿ 1.5 ಎಕರೆ ಪ್ರಾಪರ್ಟಿ ಬರುತ್ತೆ. ಈ ತೆಂಗಿನ ಮರ ಇರುವಂಥದ್ದು ಸ್ಕ್ವಯರ್ ಆಗಿದೆ ಜಾಗ. ಇದು ಕೆಂಪು ಮಣ್ಣು, ಇದು ಒಳ್ಳೆ ಬಾಕ್ಸ್ ಟೈಪ್ ಇದೆ. ನೀವು ಫ್ರಂಟೇಜ್ ಟಾರ್ ರೋಡ್ಗೆ ಒಂದು 100 ಫೀಟ್ ಬರ್ತದೆ. ಬಾಕ್ಸ್ ಟೈಪ್ ಇದೆ, ಕೆಂಪು ಮಣ್ಣು. ಇದು ಚೆನ್ನಾಗಿದೆ. ಏನು ತೋಟ ಮೇಂಟೆನೆನ್ಸ್ ಇಲ್ಲ, ನೀಟಾಗೆ ನೀವೆಲ್ಲ ಥರದ ಫ್ರೂಟ್ಸ್ ಹಾಕೊಂಡು ಒಳ್ಳೆ ಅಡಿಕೆ ಏನು ಬೇಕಾದ್ರೆ ನೀವು ಡೆವಲಪ್ ಮಾಡ್ಬೋದು. ಇದು ನೀರಾವರಿ ಬೆಲ್ಟ್. ಇದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್, ಚೆನ್ನಾಗಿದೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ ಜಾಗ. ಒಳ್ಳೆ ಫ್ಲಾಟ್ ಆಗಿದೆ ಜಾಗ. ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಆಗಿದೆ. 1.5 ಎಕರೆ ನೀವು ನಾಳೆಗೆ ರಿಜಿಸ್ಟರ್ ಮಾಡ್ಕೋಬೋದು. ಇದರಲ್ಲಿ ಕಟಾವು ಬಂದಿರುವಂಥದ್ದು ಒಂದು 10 ಸಿಲ್ವರ್ ವುಡ್ಡು, ಟೀಕ್ ವುಡ್ ಇದೆ. ನಿಮಗೆ ಒಂದು ಓಪನ್ ಬಾವಿ ಇದೆ. ಬಾವಿಲಿ ನೀರಿದೆ, ನೀವು ಪಂಪ್ ಸೆಟ್ ಮಾಡ್ಕೋಬೋದು. ಇದಕ್ಕೆ ಒಂದು ಮೋಟ್ರ್ ಹಾಕೊಂಡ್ರೆ ಇದನ್ನು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೋಬೋದು. ನೀರಿದೆ ನೋಡಿ. ನಿಮಗೊಂದು 10 ಅಡಿ ಗ್ಯಾಪಲ್ಲೇ ನೀರಿದೆ. ಪವರ್ ಕಲೆಕ್ಷನ್ ಎಲ್ಲ ಸೆಂಟ್ರಲ್ಲೇ ಇದೆ. ನಿಮಗೆ TC ಕೂಡ ಇದೆ. ಒಂದು IP ನಂಬರ್ ತಗೊಂಡು ಆರಾಮಾಗಿ ಫೆನ್ಸಿಂಗ್ ಹಾಕೊಂಡ್ರೆ ಒಳ್ಳೆ ಬಂಗಾರದಂಥ ಭೂಮಿ ಇದು. ನೋಡಿ, ನಿಮಗೆ ಪ್ರಾಪರ್ಟಿ ಬ್ಯಾಕ್ ಸೈಡಲ್ಲೇ ಕೆನಲ್ ಕೂಡ ಇದೆ. ಕಾವೇರಿ ವಾಟ್ರು, ನಿಮ್ಗೆ ಕೆನಲ್ ವಾಟ್ರನ್ನಾರ ಯೂಸ್ ಮಾಡ್ಕೋಬೋದು. ಬೇಡ ಅಂತಂದರೆ ಬಾವಿ ವಾಟ್ರನ್ನಾರ ಯೂಸ್ ಮಾಡ್ಕೋಬೋದು. ಒಳ್ಳೆ ನೀರಾವರಿ ಚೆನ್ನಾಗಿದೆ ನೋಡಿರಿ. ವರ್ಷ ಪೂರ್ತಿ ನೀರು ಹರಿತಾ ಇರುತ್ತೆ ಈ ಥರ. ನೋಡಿ, ಒಳ್ಳೆ ಲೊಕೇಶನ್ ಚೆನ್ನಾಗಿದೆ. ನಿಮಗೆ ನೀರಾವರಿ ಬೆಲ್ಟಲ್ಲಿ ಇದೊಂದು ಸೂಪರ್ ಜಾಗ. ಇದು ಕಾವೇರಿ ವಾಟ್ರು ವರ್ಷ ಪೂರ್ತಿ ನೋಡಿ ಈ ಥರ ಹರಿತಾ ಇರ್ತದೆ. ಈ ನೀರನ್ನ ನಿಮ್ಮ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೋಬೋದು. ಒಳ್ಳೆ 2.5 ಅಡಿ ಸೈಜ್ ಇರ್ತಕ್ಕಂಥ ಟೀಕ್ ಮರ ಇದು ನೋಡಿ. ಒಳ್ಳೆ ಬೆಲೆ ಬಾಳ್ತಕ್ಕಂಥ ಟೀಕು ಕಟಾವು ಬಂದಿದೆ. ಇದು ಬಂದು ನಿಮಗೆ ಅಲಗೂರು ಹೋಬಳಿ ಬರ್ತದೆ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ ಸೇರಿರ್ತಕ್ಕಂಥ ಪ್ರಾಪರ್ಟಿ. ಇದು ನಿಮಗೆ ಬೆಂಗಳೂರಿಂದ ಬರೋರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಬರೋರಿಗೆ 70 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಇದೆ. ಕ್ಲಿಯರ್ ಆಗಿದೆ. 1.5 ಎಕರೆ ಎಲ್ಲ ಲೀಗಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಇದು ಒಳ್ಳೆ ನೀರಾವರಿ ಜಾಗ ಬೇಕು ಅಂತ ನೋಡ್ತಾ ಇರುವಂಥವ್ರಿಗೆ ನೋಡಿ, ಇದೊಂದು ಸೂಪರ್ ಆಗಿದೆ ಜಾಗ.